ಇವತ್ತು ಒಂದು ಹೊಸ ರೆಸಿಪಿ ಮಾಡಕ್ ಹೋಗ್ತಾ ಇದೀವಿ. ಎಲ್ಗೋಯ್ತದೆ ಇಲ್ಲೇ ಮಾಡ್ತಾ ಇರೋದು ಮಂಗ್ ಮುಂಡ. ಅದ್ ಹೇಳ್ಬೇಕು, ಹೊಸ ರೆಸಿಪಿ ಮಾಡ್ತಾ ಇದೀವಿ. ಹೊಸ ರೆಸಿಪಿ ಇಲ್ಲೇ ಮಾಡ್ತಾ ಇದೀವಿ. ಜೆಕೆ ನಂಗೊಂದು ಡೌಟು, ಏನು ಇದು ಗಂಡ ಹೆಣ್ಣ? ಗೊತ್ತಾ, ಗಂಡಾದ್ರೆ ಮದುವೆ ಮಾಡ್ಸ್ಯ, ಹೆಣ್ಣಾದ್ರೆ ನೀನೇ ಮದುವೆ ಅದೆಯಾ ಹೇಳು. ಎರಡು ಮಾಡ್ತೀನಿ ನೀನೇ. ಇವ್ನ್ ಬಾಯಿಗೆ ಇಟ್ಟಾಕೋನು ಆ ಚಿಕನ್ ಹತ್ತಿಂದ ಇತ್ತಾಗೊಳಿಸ್ತಾನೆ, ಇತ್ತಿಂದ ಹತ್ತಾಗೊಳಿಸ್ತಾನೆ. ಮಲಿಕಂದು ಹಾಸಿಗೆ ಮೇಲೆ ಉಳ್ಳಾಡೋ ಟೈಮಲ್ಲಿ ಚಿಕನ್ ಉಳ್ಳಾಡಿಸ್ತಾ ಕೂತವನಲ್ಲ ನಾವು ಬಾಯಿಗೆ. ನೀನೇ ಅಲ್ವೇನಪ್ಪ ನೈಟ್ ಶೂಟ್ ಮಾಡವ ಅಂತ ಕರ್ಕ ಬಂದವನು. ಮಾಡು ಸೂಟ ಈಗ ನೈಟ್ ಅಲ್ಲಿ. ಜಕೆ ಈ ಒಲೆ ಮೇಲೆ ನೀನ್ ಕೂತ್ಕೋ, ಆ ಒಲೆ ಮೇಲೆ ನಾನ್ ಕೂತ್ಕೋತೀನಿ. ಒಳ್ಳೆ ಬಿರಿಯಾನಿ ನಾವೇ ಅಟ್ಕೋಬೇಕು. ಒಳ್ಳೆ ಬಿರಿಯಾನಿ ಆಯ್ತದೆ. ಅಂಡು ಬಿರಿಯಾನಿ ಆಗೋಯ್ತು, ಅಂಡ ಬಿರಿಯಾನಿ ಆಗಲ್ಲ, ಅಂಡು ಬಿರಿಯಾನಿ ಆಗೋಯ್ತು. ಎಲ್ಲೇ ಬಿಡ್ತಾ ಇದಿಲ್ಲ ಗಾಡಿಯಾ ಚಿಕನ್ ಡ್ರೈ ನಿದ್ಗಣ್ಣಲ್ಲಿ ಮುಂಡೆದ ಅದು ಏನೇನ್ ಮಾಡ್ತಾನ ಅವ್ನ್ ಹೇಗ್ ಗೊತ್ತೈತಾ ಇಲ್ಲ. ಸಾಕು ಸುಮ್ನಿರ, ನಂಗೆ ಹೊಡ್ಕತೀನಿ ಬಿಡು. ಲೈಫಲ್ಲಿ ಫಸ್ಟ್ ಟೈಮು ಬಟರ್ ಗಾರ್ಲಿಕ್ ಚಿಕನ್ ಮಾಡಿರೋದು, ತಿಂತಾ ಇರೋದು. ಅದ್ರಲ್ಲಿ ಇಷ್ಟೊತ್ತಲ್ಲಿ ತಿಂತಾ ಇರೋದು. ಈ ನನ್ನ ಮಗನ್ ಸವಾಸ ಮಾಡಿ ಮಿಡ್ ನೈಟ್ ಕರ್ಕ ಬಂದವನು ಅಡ್ಗೆ ಮಾಡು ಅಂದ್ಬಿಟ್ಟು. ಈಗಾಗ್ಲೇ ಬೆಳಗಿನ ಜಾವ 5 ಗಂಟೆ ಆಗೈತೆ. ಪಕ್ಕದಲ್ಲಿ ಸುಪ್ರಭಾತ ಮತ್ತೆ ಇನ್ನೊಂದು ಏನೋ ಕೂಗ್ತಾವ್ರೆ. ಇಷ್ಟೊತ್ತಲ್ಲಿ ನಾವ್ ಇದನ್ನ ತಿಂತಾ ಇದೀವಿ. ಚೆನ್ನಾಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರಿವರ್ ಅಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನೈಟ್ ಹೊತ್ತು ಅಡಿಗೆ ಮಾಡವ ಅಂತ ನನ್ನ ಮಗ ನನ್ನ ಕರೆಸಿ ಒಬ್ಬನೇ ದೈ ತರ ಇಲ್ಲಿ ಕೂರ್ಸ್ಬಿಟ್ಟು ಹೋಗವನೆ. ಎಲ್ಲಿ ಹೋಗವನೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹಿಂಗ ಓ ಉಸೇ ಬಂದೆ ಕಣ ಉಸೇ. ಎಲ್ಲಿಗೆ ಹೋಗಿದ್ಲಾ? ಪಿಸ್ಸೊಡಿಗೆ ಹೋಗಿದೆ. ಸರಿ ಮಾತಾಡು. ನಮಸ್ಕಾರ. ನೀನ್ ಮಾತಾಡಾಯ್ತಾ ನೀನು? ಇನ್ನೇ ನಾನ್ ಮಾತಾಡನೆ. ಶುರು ಹಚ್ಕೋ, ಅದೇನ್ ದಬಾಗ್ತಿದ್ದಿ ಬೊಗಳು. ಇವತ್ತು ಒಂದು ಹೊಸ ರೆಸಿಪಿ ಮಾಡಕ್ ಹೋಗ್ತಾ ಇದೀವಿ. ಎಲ್ಗೋಯ್ತದೆ? ಇಲ್ಲೇ ಮಾಡ್ತಾ ಇರೋದು ಮಂಗ್ ಮುಂಡ. ಅದ್ ಹೇಳ್ಬೇಕು, ಹೊಸ ರೆಸಿಪಿ ಮಾಡ್ತಾ ಇದೀವಿ. ಹೊಸ ರೆಸಿಪಿ ಇಲ್ಲೇ ಮಾಡ್ತಾ ಇದೀವಿ. ಆ ರೆಸಿಪಿ ಏನ್ ಹೇಳ? ಅದ್ ನೀನ್ ಹೇಳ್ಬೇಕು, ನಂಗೆ ಗೊತ್ತು. ಚಿಕನ್ ಬಟರ್ ಗಾರ್ಲಿಕ್ ಚಿಕನ್. ಇದ್ಯಾವ್ದೋ ಇನ್ನೊಂದು ಇನ್ನೂ ಬಾಯಿಗೆ ಹಾಕಲ್ಲ. ಬಟರ್ ಗಾರ್ಲಿಕ್ ಚಿಕನ್ ನ ಇವತ್ತು ನಾವು ಈ ಎಪಿಸೋಡ್ ಅಲ್ಲಿ ಮಾಡ್ತಾ ಇದೀವಿ. ಮೊದಲನೇದಾಗಿ ನಮ್ಮ ಬಟರ್ ಗಾರ್ಲಿಕ್ ಚಿಕನ್ ಮಾಡೋದಕ್ಕೆ ತೊಳೆದಿಟ್ಟಿರುವಂತ ಚಿಕನ್ ತಗೊಂಡಿದೀವಿ. ಕೊಯ್ದಿಟ್ಟಿರುವಂತ ಚಿಕನ್, ಅದೇ ಕೊಯ್ದು ತೊಳೆದಿಟ್ಟಿರುವಂತ ಚಿಕನ್ 1.5 kg ಇಟ್ಕೊಳ. ಜೆಕೆ ನಂಗೊಂದು ಡೌಟು, ಏನು ಇದು ಗಂಡ ಹೆಣ್ಣ? ಗೊತ್ತಾ, ಗಂಡಾದ್ರೆ ಮದುವೆ ಮಾಡ್ಸ್ಯ, ಹೆಣ್ಣಾದ್ರೆ ನೀನೇ ಮದುವೆ ಅದೆಯಾ ಹೇಳು. ಎರಡು ಮಾಡ್ತೀನಿ. ನೀನೇ ಎರಡು ಅಲ್ಲ, ನಿಂತರದ್ದು ನಂತರದ್ದು ಅಂದ್ರೆ ಅದೇ ಹಂಗೆ ಹಿಂಗೆ ನಿನ್ ಜನ್ಮಕ್ಕೆ. ನೋಡು, ನೀನ್ ಏನಾರು ಮಾಡು, ಆದ್ರೆ ಈ ಕತ್ತು ಮಾತ್ರ ನನಗ್ ಬರ್ದೇನಂಗ್ ಮಾಡ್ಕೊ. ಹಾಳಾದ್ದು ನನಗೇ ಬರ್ತದೆ ಕಣ. ಯಾವಾಗ ನೋಡಿ ಈ ಕತ್ತು ಈಗ್ಲೂ ಅದೇ ಕಾಣ್ತದೆ. ಇದು ಕತ್ತ ಅಥವಾ ನಮ್ಗೆ ಡೌಟ್ ಆಗ್ತಾ ಇದೆ. ಇಲ್ಲಿ ಮಾನ ಮರ್ಯಾದೆ ಬೇಡವೆ? ನಾವು ಫ್ಯಾಮಿಲಿ ಶೋ ಕಣ ಇದು. ನಾನೇನನ್ನು ಕತ್ತ ಕಾಲ ಅಂತ ಅನ್ನಕ್ ಬಂದೆ. ಕಾಲ್ ಬೇರೆ ಎಲ್ಲ ಹಾಕಿರ್ತಾರಲ್ಲಿ. ಓಕೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬಿಡಿ. ಕಾರ್ನ್ಫ್ಲವರ್, ಬೆಳ್ಳುಳ್ಳಿ ಬೇಳೆ, ಉಪ್ಪು, ಮೆಣಸು, ಚಿಲ್ಲಿ ಫ್ಲೇಕ್ಸ್, ಬೆಣ್ಣೆ, ನಿಂಬೆಹಣ್ಣು ಮತ್ತು ಬೆಂಕಿ ಕಡ್ಡಿ ಒಲೆ ಉರ್ಸಕ್ಕೆ. ನಿಂಗ ತಗೋ ನಿನ್ನ ಅಸ್ತ್ರ. ಯಾವ ಮನೆಗೆ ಬೆಂಕಿ ಇಟ್ಟಿದೀವಿ ಪ್ರತಿ ಸಲ ನೀನೇ ಬೆಂಕಿ ಹಚ್ಚು. ನೋಡ್ದವ್ರ ಹಂಗೆ ತಿಳ್ಕೊಬೇಕಲ್ಲ. ಈಗ ಚಿಕನ್ ನ ಮ್ಯಾರಿನೇಟ್ ಮಾಡ್ಕೋಬೇಕು. ಅದ್ರಲ್ಲಿ ಸ್ವಲ್ಪ ನೀರಿದೆ, ನೀರ್ ಇರಬಾರ್ದು ಚಿಕನ್ ಅಲ್ಲಿ. ಈಗ ಮ್ಯಾರಿನೇಟ್ ಮಾಡೋದಕ್ಕೆ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಪೆಪ್ಪರ್, ಕಾರ್ನ್ಫ್ಲೋರ್. ಸೆಕೆಂಡ್ ಫ್ಲೋರ್ ಹಾಕ್ಬಿಡು, ಇನ್ನೂ ಚೆನ್ನಾಗಿದೆ. ನಿನ್ಗೆ ಕೆಲವರು ಕಾರ್ನ್ಫ್ಲೋರ್ ಹಾಕ್ತಾರೆ, ಕೆಲವರು ಮೈದಾನು ಹಾಕ್ತಾರೆ. ಈಗ ಇದನ್ನ ಚೆನ್ನಾಗಿ ಕಲಸಬೇಕು. ಚೆನ್ನಾಗಿ ಮಾತ್ರ ಮಿಕ್ಸ್ ಮಾಡೋದೆಲ್ಲ ತುಂಬಾ ಚೆನ್ನಾಗಿ ಕಲ್ತವನೆ. ಜಕ್ಕೆ ಏನ್ ಮಾಡ್ತಿದ್ದೀಯ ಈಗ? ಮ್ಯಾರಿನೇಟ್. ಕಾಲೇಜ್ ಮೇಟ್ ಯಾವಾಗ ಮಾಡ್ತಿ? ನೀನು ಮಾಡ್ತೀನಿ. ನಿನ್ಗೆ ಏನ್ ಮಾಡಿ ಇವನ್ ಬಾಯಿಗೆ ಇಟ್ಟಾಕೋನು ಆ ಚಿಕನ್ ಹತ್ತಿಂದ ಇತ್ತಾಗೊಳಿಸ್ತಾನೆ, ಇತ್ತಿಂದ ಹತ್ತಾಗೊಳಿಸ್ತಾನೆ. ಮಲಿಕಂದು
ಹಾಸಿಗೆ ಮೇಲೆ ಉಳ್ಳಾಡೋ ಟೈಮಲ್ಲಿ ಚಿಕನ್ ಉಳ್ಳಾಡಿಸ್ತಾ ಕೂತವನಲ್ಲ ನಾವು ಬಾಯಿಗೆ. ನೀನೇನಪ್ಪ ನೈಟ್ ಶೂಟ್ ಮಾಡವ ಅಂತ ಕರ್ಕ ಬಂದವನು. ಮಾಡು ಸೂಟ ಈಗ ನೈಟ್ ಅಲ್ಲಿ. ಈಗ ಯಾರು ನೋಡಲ್ಲ. ಎಲ್ಲ ಮಿಕ್ಸ್ ಅಪ್ ಮಾಡಿ ಕಲ್ಸಿಟ್ಟಿದೀವಿ. ಒಂದು 15-20 ನಿಮಿಷ ಚೆನ್ನಾಗಿ ಕಸ ಮಸ ಆಗ್ಬೇಕು ಒಳಗಡೆ ಅವು. ಬಾ ಅಲ್ಲಿ ಗಂಟ ನಾವು ಆಟಾಡೋಣ. ಅಲ್ಲೆಲ್ಲ ಹಳ್ಳಿಗುಳಿ ಮನೆ ಆಟಾಡೋಣ ಬಾ ಅಂದೆ. ಇದು ಎಲ್ಲ ನೋಡ್ತಾ ಇರ್ತಾರೆ, ಬೇರೆ ಅರ್ಥದಲ್ಲಿ ಮಾತಾಡ್ಬೇಡ, ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ಬೇಡ. ಡಬಲ್ ಮೀನಿಂಗ ಹೋಗಲೇ, ಸಿಂಗಲ್ ಮೀನಿಂಗ್ ಅಲ್ಲಿ ಮಾತಾಡೋಕೋ ನಂಗೆ ಬರಲ್ಲ. ಡಬಲ್ ಮೀನಿಂಗ್ ಹೋಯ್ತಾ ನೀವು ಜಕೆ. ಈ ಒಲೆ ಮೇಲೆ ನೀನ್ ಕೂತ್ಕೋ, ಆ ಒಲೆ ಮೇಲೆ ನಾನ್ ಕೂತ್ಕೋತೀನಿ. ಒಳ್ಳೆ ಬಿರಿಯಾನಿ ನಾವೇ ಅಟ್ಕೋಬೇಕು. ಒಳ್ಳೆ ಬಿರಿಯಾನಿ ಆಯ್ತದೆ. ಅಂಡು ಬಿರಿಯಾನಿ ಆಗೋಯ್ತು, ಅಂಡ ಬಿರಿಯಾನಿ ಆಗಲ್ಲ, ಅಂಡು ಬಿರಿಯಾನಿ ಆಗೋಯ್ತು. ಮಧ್ಯರಾತ್ರಿ ಕರ್ಸಿ ಅಡಿಗೆ ಮಾಡು ಅಂತ ಹಿಂಸೆ ಕೊಟ್ಟು ಈ ನನ್ ಮಗ ಬೆಂಕಿ ಹಚ್ಚಕ್ಕೆ ಅರ್ಧ ಗಂಟೆ ಮಾಡ್ತವನೆ. ಚಿಕನ್ ಮ್ಯಾರಿನೇಟ್ ಆಗಿ ಅರ್ಧ ಗಂಟೆ ಆಯ್ತು. ಹಚ್ದೇನೋ ಯಾಕೆ ಹೊತ್ಕತ್ತಲ್ಲ ಹೊತ್ಕೊತಾ ಇಲ್ಲ. ನಮ್ಮ ಫಸ್ಟ್ ಲವ್ ಅವರು ನಮ್ಮೇಲೆ ಲವ್ ಜಾಸ್ತಿ ಆಗಿ ಈಗ ಸ್ವಲ್ಪ ದೊಡ್ಡ ಎಣ್ಣೆನೇ ಕೊಟ್ಟಿದ್ದಾರೆ. ಈಗ ಇನ್ ಮುಂದೆ ನಾವು ಮಾಡೋಂಥ ಎಲ್ಲ ಅಡುಗೆಗಳು ಫಸ್ಟ್ ಲವ್ ಆಗಿರುತ್ತದೆ. ಈಗ ಚಿಕನ್ ಮ್ಯಾರಿನೇಟ್ ಆಗಿದೆ. ಈಗ ನೆಕ್ಸ್ಟ್ ಪ್ರೊಸೆಸ್ ಫಸ್ಟ್ ಈಗ ನಾವು ಫಸ್ಟ್ ಲವ್ ಎಣ್ಣೆಯಿಂದ ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಸೂರಿ ಅಣ್ಣ, ಎಣ್ಣೆ ಸೂರಿ ಅಣ್ಣ. ಎಸ್ ಸಾಕು. ಏಯ್ ಮಡ್ಕೆಲಿರೋ ಚಿಕನ್ ಎತ್ಕೊಡ, ಮ್ಯಾರಿನೇಟ್ ಆಗಿರೋದಲ್ಲೇ. ಬಟರ್ ಚಿಕನ್ ಇವತ್ತು ಮಾಡ್ಬಿಡೋದೆ. ಈಗ ಒಂದೊಂದೇ ಪೀಸನ್ನು ಇಡುವಂತ ಸಮಯ. ಅಂತಂದ್ರೆ ಆಕ್ಚುಲಿ ರೆಡಿ ಒಲೆನೇ ಐತೆ ನಮ್ಮ ಊರ ಸೋರ್ನಳ್ಳಿಲಿ. ಇನ್ನೇನು ಬೇಯಿಸ್ಬೇಕು? ಮುಂಡದೇ ಗುರಿ ಹಾಕ್ಬೇಕಾ? ಉರಿ ಜಾಸ್ತಿ ಆಗ್ಬಿಡದ ಇರು. ಇವಾಗ ಚಿಕನ್ ನ ಮ್ಯಾರಿನೇಟ್ ಆಗಿ ಚಿಕನ್ ನ ಬೇಯಿಸಿ ಇಟ್ಕೊಂಡಿದೀವಿ. ಈಗ ಇರೋದು ಒರಿಜಿನಲ್ ಪಿಕ್ಚರ್. ಇಷ್ಟೋ ತನಕ ಬರೀ ಟ್ರೈಲರ್. ಹಂಗಾರ ಮನಿ ಕತ್ತೀನಿ ನಾನು, ನಾಳೆಗ್ ನೋಡ್ಕತ್ತೀನಿ. ಸಿನಿಮಾ ರಿಲೀಸ್ ಆಯ್ತಿದ್ರಿ. ಈಗ ಬಟರ್ ಗಾರ್ಲಿಕ್ ಚಿಕನ್ ಗೆ ಮೇನ್ ಆಗಿ ಏನ್ ಬೇಕೇಳೋ? ಚಿಕನ್ ಬೇಕು, ಬಟರ್ ಬೇಕು. ಯಾವ ಬಟರ್ ಕರ್ಸ್ಬೇಕು? ಈಗ ಬಟರ್ನೇ ಕರ್ಸಿ. ಬಟರ್ ಬೆಣ್ಣೆ ಬೇಕು. ಬೆಣ್ಣೆ ಎತ್ಕೋ, ಬಟರ್ನೇ ಕರ್ಸಿ. ನಾನೇ ಬಟ್ಟ ಇಲ್ಲಿ ಈಗ ಇದ್ಗಣ ಮುಂಡೆದೆ. ಬಟರ್ ಬೆಣ್ಣೆ ಅಲ್ಲಿ ಎತ್ಕೊಲಿ. ಬೆಣ್ಣೆ ಉಪ್ಪು ಸಾಯ್ತಾ ಇದೆಯಲ್ಲ ತೆಗಿ. ಬೇಗ ಬೇಗ ಹಾಕ್ಲ, ತುಪ್ಪ ಹೋಗ್ತದಲ್ಲ. ಇರಾ ಏನೈಕಿಲ್ಲ ಬೆಣ್ಣೆ. ಈಗ ಬೆಳ್ಳುಳ್ಳಿನ ಬೇಳೆ ಮಾಡ್ಕೊಂಡಿದೀವಿ, ಅದನ್ನ ಈಗ ಹಾಕೊಂತ ಇದೀವಿ. ಬೆಳ್ಳುಳ್ಳಿನ ಬೇಳೆ ಮಾಡ್ಕೊಂಡಿದ್ಯಾ? ಒಂಚೂರು ಕಸ್ತೂರಿ ಮೇಥಿ, ಚೂರೇ ಜಾಸ್ತಿನೇ ಹಾಕೋ, ಏನಾಗಲ್ಲ. ಚೂರು ಚಿಲ್ಲಿ ಫ್ಲೇಕ್ಸು, ಸಕಲಾಗಿರ್ತದೆ ಟೇಸ್ಟ್ಗೆ. ಒಂಚೂರು ಪೆಪ್ಪರ್ ಪೌಡ್ರು, ಒಂಚೂರು ನಿಂಬೆಹಣ್ಣು, ಕಾರ್ನ್ ಫ್ಲೋರ್ ಎತ್ಕೊಡೋ. ಸೆಕೆಂಡ್ ಫ್ಲೋರ್ ಬೇಡವಾ?
ಏಯ್ ಸೆಕೆಂಡ್ ಫ್ಲೋರ್ ನೀ ಮನೆ ಕಟ್ಬೇಕಾರೆ ಹಾಕೋ ಅಂತ ಕೊಡ ಇಲ್ಲಿ ಎತ್ಕೊಡೋ ಬೇಗ ಜಲ್ದಿ ಸೀದೋಯ್ತೆ ಬೆಳ್ಳುಳ್ಳಿ ಏನ್ನ ಕಾರ್ನ್ ಫ್ಲೋರ್ ಎತ್ಕೊಡೋ ಫ್ಲೋರ್ ಸಾಕಾ ಹಾ ಹಾಕು ಬರ್ಬೇಕು ಈ ಥಿಕ್ನೆಸ್ ಬರ್ಬೇಕು ಹಿಂಗೆ ಆಟುಗುಳಿ ಏನ್ ಮಾಡಿ ಆಡು ಆಡು ಈಗ ಬಟರ್ ಗಾರ್ಲಿಕ್ ಎಲ್ಲ ರೆಡಿ ಆಗಿದೆ ಈಗ ಇದಕ್ಕೆ ನಾವು ಆಲ್ರೆಡಿ ತವದಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಮ್ಯಾರಿನೇಟ್ ಆಗಿದ್ದಂತ ಚಿಕನ್ ಇದನ್ನು ಸೇರಿಸುವಂತಹ ಸಮಯ ಎಲ್ಲಿ ಬಿಡ್ತಾ ಇದಿಲ್ಲ ಗಾಡಿಯಾ ಚಿಕನ್ ಡ್ರೈ ಆಗಿ ನಿದ್ಗಣ್ಣಲ್ಲಿ ಮುಂಡೆದ ಅದು ಏನೇನ್ ಮಾಡ್ತಾನ ಅವ್ನ್ ಹೇಗ್ ಗೊತ್ತೈತೆ ಇಲ್ಲ ಸಾಕು ಸುಮ್ನಿರ ನಂಗೆ ಹೊಡ್ಕತೀನಿ ಬಿಡು ಇದ್ರ ಮೇಲೆ ಕೇಳಿದ್ರೆ ನಂಗೆ ಗಾಳಿ ಹಾಕಕ್ಕಾಗಲ್ಲ ಎಸ್ ಶಿವಪ್ಪ ಬೆಳಗ್ಗೆ ಏನ್ ನಿಂದು ಇರೋ ಅಣ್ಣ ಫೈನಲಿ ಬಟರ್ ಗಾರ್ಲಿಕ್ ಚಿಕನ್ ಫಸ್ಟ್ ಟೈಮ್ ನಾನು ಕೂಡ ಮಾಡಿರೋದು ಟೇಸ್ಟ್ ನೋಡೋಣ ಹೇಗಾಗಿದೆ ಅಂತ ರಿಸಲ್ಟ್ ಎರಡೇ ಹಾಕೋ ಹಾಕೋ ಚೆನ್ನಾಗಿರುತ್ತೆ ಒಂದ್ ಚೆನ್ನಾಗಿರಲ್ಲ ಅದನ್ನ ಹೇಳೋದಕ್ಕೆ ಇವ್ ಅವನೇ ಹಾಕೋ ಹಾಕೋ ತಿನ್ಬಿಟ್ಟು ಮನೆ ಕೊಬಿಡ್ತೀನಿ ಬೆಳ್ಳುಳ್ಳಿ ಬೆಣ್ಣೆ ಚಿಕನ್ ಬೆಳ್ಳುಳ್ಳಿ ಬೆಣ್ಣೆ ಚಿಕನ್ ಬೆಣ್ಣೆ ಮಾತ್ರ ಸ್ಮೆಲ್ಲು ಸಖತ್ತಾಗಿ ಬರ್ತದೆ ಮಿಡ್ ನೈಟ್ ಮಸಾಲ ಚೆನ್ನಾಗಿದೆ ಕಣ ಟಕ್ಲ್ಯಾ ಇಷ್ಟೊತ್ತು ವೆಯ್ಟ್ ಮಾಡಿಸಿದ್ರು ಒಂಥರ ಚೆನ್ನಾಗಿದೆ ಲೈಫಲ್ಲಿ ಫಸ್ಟ್ ಟೈಮು ಬಟರ್ ಗಾರ್ಲಿಕ್ ಚಿಕನ್ ಮಾಡಿರೋದು ತಿಂತಾ ಇರೋದು ಅದ್ರಲ್ಲಿ ಇಷ್ಟೊತ್ತಲ್ಲಿ ತಿಂತಾ ಇರೋದು ಈ ನನ್ನ ಮಗನ್ ಸವಾಸ ಮಾಡಿ ಮಿಡ್ ನೈಟ್ ಕರ್ಕೊಂಡ್ ನಾನು ಅಡುಗೆ ಮಾಡು ಅಂದ್ಬಿಟ್ಟು ಈಗಾಗಲೇ ಬೆಳಗಿನ ಜಾವ 5 ಗಂಟೆ ಆಗೈತೆ ಪಕ್ಕದಲ್ಲಿ ಸುಪ್ರಭಾತ ಮತ್ತೆ ಇನ್ನೊಂದು ಏನೋ ಕೂಗ್ತಾವ್ರೆ ಇಷ್ಟೊತ್ತಲ್ಲಿ ನಾವ್ ಇದನ್ನ ತಿಂತಾ ಇದೀವಿ ಚೆನ್ನಾಗಿದೆ ಸೊ ತುಂಬಾ ಈಸಿ ಬಟರ್ ಗಾರ್ಲಿಕ್ ಚಿಕನ್ ಇದೇ ರೀತಿ ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿದೆ ಬಾಯ್ ಬಾಯ್ ಗುಡ್ ಮಾರ್ನಿಂಗ್ ಮತ್ತೆ ನಮ್ಮ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮಗೆ ಸಿಗ್ತೀವಿ ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ರಿವರ್ ಅಂಡ್ ಫೈರ್ ಕಿಚನ್ ಲವ್ ಯು ಆಲ್